ಎಲ್ಲರಿಗೂ ಆಸೆ ಏನಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪಿದ್ರೆ ಮಂಗಳವಾರ 100% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮಗೆಲ್ಲ ಮಾಹಿತಿ ಇದೆ. ಅಲ್ಲ ಸರ್, ಈಗ ಹೇಗೆ ಅಂತ ಸರ್, ಹೊಸಬರಿಗೆ ಆದ್ಯತೆನ ಹಳಬರಿಗೆ ಆದ್ಯತೆನ ಅಂತ? ಹೊಸಬರಿಗೆ ಆದ್ಯತೆ ಕೊಡಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದೀವಿ, ನಾವು ಪ್ರತಿಭಟನೆ ಮಾಡ್ತಾನೆ ಇದೀವಿ. ರಿಕ್ವೆಸ್ಟ್ ಮಾಡಿದ್ರೆ ದೆಹಲಿ ನಾಯಕರಿಗೆ, ಕರ್ನಾಟಕದವರಿಗಿರೋ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದೀವಿ, ಕೊಟ್ಟವ್ರಿಗೆ ಕೊಡ್ಬೇಡಿ, ಎಲ್ಲರಿಗೂ MLA ಅವಕಾಶ ಕೊಡಿ ಅಂತ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದ್ರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವರಿಬಡಿ ಎಕ್ಸೆಪ್ಟ್ ಒಂದು 5-6 ಸೀನಿಯರ್ ಮೆಂಬರ್, ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ ಅಂತ ಹೇಳಿದ್ದಾರೆ. ಅದೇ ಮಾತನ್ನ ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ, 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬೆಳಗಾವಿ ಭಾಗದಲ್ಲಿ ಈಗಾಗಲೇ ಒಂದಿದೆ, 3 ಸಿಗಬೇಕು ಅಂತ ಒತ್ತಾಯ. ಹೌದು, 3 ಕೊಟ್ರೆ ಒಳ್ಳೇದು. ಅಲ್ಲಿ ಎಲ್ಲ ಬೇರೆ ಬೇರೆ ಸರ್ಕಾರದಾಗೆಲ್ಲ ನೀವು ಹಿಸ್ಟ್ರಿ ತೆಗೆದು ನೋಡಿ, ಒಂದ್ಸರಿ 4 ಜನ ಇದ್ರು, ಅದೇ ತರ 3 ಜನ ಇರಲೇಬೇಕು ಅಂತ ನಮ್ದು ಒತ್ತಡ ಇದೆ. ಬಹಳ ದೊಡ್ಡ ಇದು ನಮ್ಮ ಜಿಲ್ಲೆ, 18 ಜನ MLA ಇದ್ದಾರೆ. ಅದರಿಂದ 3 ಜನ ಮಂತ್ರಿಮಂಡಲ ಕೊಟ್ರೆ ಬಹಳ ಒಳ್ಳೇದು ಅಂತ ನಮ್ದು ಬೇಡಿಕೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ ಸರ್ ಇದೇ ವಿಚಾರ? ನಾನು ಖರ್ಗೆ ಅವ್ರನ್ನ, ಸತೀಶ್ ಜಾರಕಿಹೊಳಿ ಸಪರೇಟ್ ಹೋಗಿದ್ದಾರೆ, ನಾವೇ ಸಪರೇಟ್ ಹೋಗಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಅವ್ರು ಹೋಗಿ ಸಪರೇಟ್ ಆಗಿ ಮಾತಾಡಿದ್ದಾರೆ. ನಾವು ಹೋಗಿದ್ದು ನಿಜ ಅಲ್ಲಿ, ಬಟ್ ನಾವು ಅವ್ರು ಸಪರೇಟ್ ಬಂದಿದ್ರು. ನಾವು ಘಾಟಿಗೆ ಅವರು SP ಘಾಟಿಗೆ ಅವ್ರಲ್ಲ, ನಮ್ಮ ಗುಲ್ಬರ್ಗ MP ಅವರು ರಾಧಾಕೃಷ್ಣ ಅವರು ನಮ್ಮೆಲ್ಲ ಹಳೆ ಸ್ನೇಹಿತರು, ಅವ್ರ ಜೊತೆ ಮಾತಾಡಕ್ ಹೋಗಿದ್ವಿ ಅಷ್ಟೇ. ಅದೇ ಸುಮ್ಮನೆ ಜನರಲ್ ಆಗಿ ಮಾತಾಡಕ್ ಹೋಗಿದ್ದು, ನಾವೆಲ್ಲ ಮೊದಲಿಂದ ಸ್ನೇಹಿತರು. ಈಗ ಸಚಿವಾಕಾಂಕ್ಷಿಗಳ ಒಂಥರ ಎಲ್ಲ ಸಚಿವಾಕಾಂಕ್ಷಿಗಳ ಲೀಡರ್ ನೀವು ಆಗಿದ್ದೀರಿ ಸರ್. ಎಲ್ಲಾರನ್ನೂ ಕೂಡ ತಂಡ ಕಟ್ಕೊಂಡು ನೀವೇ ಹೋಗ್ತಾ ಇದ್ರಿ. ನಾವು ಮೊದಲು ಹೋಗ್ತಾ ಇದ್ದಿದ್ದು ನಿಜ, ಆಮೇಲೆ ಏನ್ ಮಾಡಿದ್ರು, ಡೈಲಿಯಿಂದ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಗುಂಪಾಗಿ ಬರಬೇಡಿ, ಪಾರ್ಟಿ ಹೆಸರು ಕೆಟ್ಟೋಗ್ತದೆ, ತಾವೆಲ್ಲ ಬಂದು ಇಂಡಿವಿಜುವಲ್ ಆಗಿ ಬೇಕಾದ್ರೆ ಯಾರು ಬೇಕಾದ್ರೆ ಮೀಟ್ ಮಾಡಿ ಕೇಳ್ಕೊಂಡು ನಿಮ್ಮ ಅದೃಷ್ಟದ ಪ್ರಕಾರ ನಿಮ್ಗೆ ಏನೇನಾಗ್ತದೆ ನಾವು ಮಾಡ್ತೀವಿ ಅಂತ ಹೇಳೋದು. ಅದರಿಂದ ಗುಂಪು ಕಟ್ಕೊಂಡು ಹೋಗ್ತಾ ಇಲ್ಲ ಅವತ್ತಿಂದ. ಫಸ್ಟ್ ಟೈಮ್ ಏನ್ ನಾವು ಒಂದು 35 ಜನ ಹೋಗಿದ್ವು, ಅದೇ ಲಾಸ್ಟ್. ಅದಾದ್ಮೇಲೆ ಯಾವ್ದು ನಾವು ಗುಂಪು ಕಟ್ಕೊಂಡು ಹೋಗಿಲ್ಲ. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಸರ್, ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಿಸಿದ್ರು ಸರ್. ನಿನ್ನೆ ಕೇರ್ಪೇಟಲ್ಲಿ ಹೇಳಿದ್ದಾರೆ 2028ಗೆ ನಾನು ನಿಲ್ಲೋದಿಲ್ಲ. ಅವರು ಎಲೆಕ್ಷನ್ ನಿಂತ್ಕೊಂಡೇ ಇರ್ಬೋದು, ಅದೇ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ಅಂತ ನನ್ಗೆ ಅನಿಸಿಕೆ. ಅನಿವಾರ್ಯತೆ ನೋಡ್ರಿ, ಸಿದ್ದರಾಮಯ್ಯ ಒಬ್ರೆ ಎಲ್ಲಾ ನಾಯಕರು ಕೂತ್ಕೊಂಡು ಚೆನ್ನಾಗಿ ಒಗ್ಗಟ್ಟಿಂದ ನಾವು ಮಾಡಿದ್ರೆ ನಾವು 100% ನಾವು ಬರ್ತೀವಿ ಸರ್. ಹಿಂದೆ ಪಕ್ಷ ಬಯಸಿದ್ರೆ ನಿಲ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಈಗ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಎಲ್ಲೋ ಒಂದ್ ಕಡೆ ಅವರು ಬೇಸರವಾಗಿ ಈ ಒಂದು ಮಾತು ಹೇಳಿದಾರೆ ಅಂತ. ಬೇಸರ ಏನಿಲ್ಲ, ಅವ್ರಿಗೆ ಹೇಳಿದಂಗ ಅವರ ಮೊದಲಿಂದ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಬಿಟ್ಕೊಡಕ್ ರೆಡಿ ಇದೀನಿ ಅಂತ. ನಾಳೆ ಮತ್ತೆ ರಾಹುಲ್ ಗಾಂಧಿ ಹೇಳಿದ್ರು ನೀವೆಲ್ಲ ಬನ್ನಿ, ಮತ್ತೆ ನೀವು ಮುಂದೆ ಲೀಡ್ ತಗೊಂತಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ತುಂಬಾ ರಾಜಕಾರಣವೆಲ್ಲವನ್ನು ನೋಡಿದ್ರು, ಗೊತ್ತಿದೆ. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ಲ ಅಂದ್ರೆ ಒಂದು ಮೆಸೇಜಸ್ ಹಾಕಲ್ಲ ಸರ್. ಸಿದ್ದರಾಮಯ್ಯ ಮಾಡಲ್ಲ ಅಂತ ಅವ್ರಿಗೆ ಆಗಿದೆ, ಇಷ್ಟು ವರ್ಷ ಬಾರಿ ಯುವಕರಿಗೆ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಆತರ ಹೇಳಿರ್ಬೋದು. ಅಕಸ್ಮಾತ್ ಮತ್ತೆ ರಾಹುಲ್ ಗಾಂಧಿ ಕರೆದಿಲ್ಲ ಸಿದ್ದರಾಮಯ್ಯ ಯು ಮಸ್ಟ್ ಕಂಟೆಸ್ಟ್ ಎಲೆಕ್ಷನ್, ಎಸ್ ಅಂತಾರೆ. ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲರೂ ಓಕೆ. ಡೆಲ್ಲಿ ಒಳಗೆ ಪಾರ್ಲಿಮೆಂಟ್ ಅದೇ, ಈಗ ಸ್ಟ್ರೈಕ್ ಎಲ್ಲ ಆಯ್ತು ಅವ್ರದ್ದು, ಈಗ ಅವರೆಲ್ಲ ರಾಜೀನಾಮೆ ಕೊಟ್ಟಾಯ್ತು, ಈ ಇಶ್ಯೂ ಮುಗಿದೋಯ್ತು. ಈಗ ನಾಳೆಯಿಂದ ಏನಿದ್ರು ಅಯೋಧ್ಯೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಅಖಿಲೇಶ್ ಅವ್ರ ಪಕ್ಷದವರು ಮೋಸ್ಟ್ಲಿ ನಾಳೆ ಗಲಾಟೆ ಮಾಡ್ಬೋದು. ಅವ್ರು ಮಾಡಿದ್ಮೇಲೆ ಆಟೋಮೆಟಿಕ್ ನಾವು ವಿರೋಧ ಪಕ್ಷದವ್ರು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಸಭೆ ಅದೇ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ನಾಳೆಯಿಂದ ಏನು ಮಾಡಬೇಕು, ಸಭೆಯೊಳಗೆ ಪಾರ್ಲಿಮೆಂಟ್ ಒಳಗೆ ಯಾವ ಸಬ್ಜೆಕ್ಟ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಅದ್ರ ಯಾವ್ದು ಪ್ರತಿಭಟನೆ ಮಾಡಬೇಕು ಅಂತ ಅದ್ರ ಬಗ್ಗೆ ನಾಳೆ ಬೆಳಗ್ಗೆ ಡಿಸ್ಕಸ್. ಸಿದ್ದರಾಮಯ್ಯ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ಲಾಗ್ತಾ ಇದೆ ಅನ್ನೋ ಆರೋಪಗಳಿತ್ತು ಸರ್. ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವು ನಾಯಕರು ಮಾತಾಡ್ತಾ ಇದ್ರು, ಏನಂತ ಪಕ್ಷದಲ್ಲಿ ಆಕ್ಟಿವ್ ಆಗಿರಬೇಕು, ಇಲ್ಲಾಂದ್ರೆ ಮೂಲೆ ಗುಂಪು ಆಗ್ಬಿಡ್ತಾರೆ ಅಂತ. ಸಿದ್ದರಾಮಯ್ಯನವರು ಕೂಡ ಮೂಲೆ ಗುಂಪು ಆಗ್ತಿದ್ದಾರೆ. ಯಾರು ಅವ್ರು ಆಕ್ಟಿವ್ ಆಗಿ ಇದ್ದೇ ಇದಾರಲ್ಲ, ಮೂಲೆ ಗುಂಪು ಆಗ ಚಾನ್ಸೇ ಇಲ್ಲ. ಆಕ್ಟಿವ್ ಇಲ್ಲದೇ ಇದ್ರೆ ತಾನೇ ಮೂಲೆ ಗುಂಪು ಆಗೋದು. ಎಲ್ಲರೂ ಆಕ್ಟಿವ್ ಆಗಿ ಇದ್ದೇ ಇರ್ತೀವಿ, ಯಾರು ಆಕ್ಟಿವ್ ಇರಲ್ಲ ಆಟೋಮೆಟಿಕ್ ಅವ್ರು ಹೋಗಿಬಿಡ್ತಾರೆ, ಯಾರು ಇಂಟ್ರೆಸ್ಟ್ ಇಲ್ಲ ಅಂತ. ಸಿದ್ದರಾಮಯ್ಯ ಅವ್ರ ಮನೆಗೆ ದಿನ ನೋಡ್ತಾರೆ, 100 ಬೇಕಾದಷ್ಟು ಜನ MLA ಬರ್ತಾರೆ, ಜನ ಬರ್ತಾರೆ, ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತಾ ಇರ್ತಾರೆ. ಸೇಮ್ ಮುಖ್ಯಮಂತ್ರಿ ಹೇಗಿದ್ದಾರೆ ಅದೇ ತರ ನೀವಾಗ್ರು ಇದ್ದಾರೆ, ಎಷ್ಟು ಜನ ಬರ್ತಾರೆ. ಮೈಸೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಇನ್ನೂ ಕೂಡ ಪ್ರಭಾವ ಹೆಚ್ಚಿಸ್ಕೊಳ್ಬಹುದು ಅಂತ ನಾನು ಹೇಳ್ದಲ್ಲ. ಪಕ್ಷದ ಇಂಟ್ರೆಸ್ಟ್ಗೋಸ್ಕರ ರಾಹುಲ್ ಗಾಂಧಿ ಅವರು ನೀವು ನಿಂತ್ಕೋಬೇಕು ಸಿದ್ದರಾಮಯ್ಯ ಅಂತೇಳಿ ಅವರು ನಿಂತ್ಕೊಂತಾರೆ. ನನಗೆ ಸಚಿವ ಸಿಕ್ಕೇ ಸಿಗುತ್ತೆ ಅಂತ ನಾನು ಭಾಳ ಆಸೆ ಪಟ್ಕೊಂಡಿದ್ದೀನಮ್ಮ. ನಾನು ಭಾಳ ಸೀನಿಯರ್ ಇದ್ದೀನಿ. ಇವಾಗ ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರಿಗಿನ ದೇವರಾಜ ಸರ್ಕಾರದಾಗೆ ನಮ್ಮ ರಮೇಶ್ ಕುಮಾರ್, ರಘುಪತಿ, ಚಂದ್ರಗೌಡ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೀವಿ, ವಿದ್ಯಾರ್ಥಿ ಈ ದಿಶೆಯೊಳಗೆ ಕೆಲಸ ಮಾಡಿದೀವಿ. ಹಾಗಾಗಿ ನಾವು ನನಗೊಂದೇ ಒಂದು ಪ್ರಾಬ್ಲಮ್ ಆಗಿದೆ, ಜಾತಿ ರಾಜಕೀಯ ಬಂದು ನನಗೆ ಪ್ರಾಬ್ಲಮ್ ಆಗಿದೆ. ಜಾತಿ ರಾಜಕೀಯ ಒಳಗೆ ಅಂದ್ರೆ ನಾನು ಏನೋ ಅಪ್ಪಿ ಏನೋ ನಾನು ಲಿಂಗಾಯತರಾಗಿ ಹುಟ್ಟಿದ್ರೆ ಲಿಂಗಾಯತರು ಅಂತ ಹೇಳಿ ಬೇಡನಲ್ಲ, ಅದ್ರಾಗ ಉಪಜಾತಿ ಸಾಧರು ಬರ್ಬೇಕು, ಬಣಜಿಗರು ಬರ್ಬೇಕು, ಪಂಚಿಮ ಸಾಲಿ ಬರೋಕು, ಅವ್ರು ಬರೋಕ್ ಎಲ್ಲ ಜಾತಿ ಕೊಡಕ್ಕಾಗುತ್ತಾ? ಇವರು ಜಾತಿ ನೋಡಿ ಕೊಡ್ಲಿ ಬೇಡನಲ್ಲ, ಅವ್ರು ಬೇಕು ಅಂತ. ಉಪಜಾತಿ ನೋಡಕ್ ಹೋಗ್ಬೇಡಿ, ಉಪಜಾತಿ ನೋಡಿ ಯಾರು ಓಟ್ ಹಾಕಲ್ಲ. ಅದರಿಂದ ಪಕ್ಷದ ನಿಷ್ಠೆ, ಎಷ್ಟು ದಿನ ಕೆಲಸ ಮಾಡ್ತಾರೆ, ಎಷ್ಟು ದಿನ ನಿಷ್ಠೆ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದಿನ ನಿಷ್ಠೆ ಇದ್ದಾರೆ ನೋಡ್ಕೊಂಡು
ಅವ್ರ ಸೀನಿಯಾರಿಟಿ ನೋಡ್ಕೊಂಡು ಮಂತ್ರಿಮಂಡಲ ಕೊಡ್ಬೇಕು ಅಂತ ನಾನು ಅವತ್ತಿಂದ ಹೇಳ್ತೇನೆ. ಹಿರಿಯ ನಾಯಕರನ್ನ ಭೇಟಿಯಾಗಿದ್ರಿ, ಸಿದ್ದರಾಮಯ್ಯನವರು ಇರ್ಬೋದು, ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾರಾದ್ರೂ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರಾ? ಮೇಡಮ್, ಎಲ್ಲರೂ ನೋಡ್ತೀನಿ ಅಂತ ಹೇಳ್ತಾರೆ ಹೊರತಾಗಿ ಮಾಡೇ ಮಾಡಿದೆ ಅಂತ ಯಾರು ಹೇಳಲ್ಲ. ನಾನೇ ಅವ್ರ ಸ್ಥಾನದಾಗಿದ್ದು ಕೂಡ ನಾನು ಹೇಳ್ತಾ ಇರಲಿಲ್ಲ. ಅದು ಮೊದಲಿಂದ ಅದು ಪದ್ಧತಿ ಇದೆ, ನಮ್ಮ ಪಕ್ಷದಾಗೆ ಪದ್ಧತಿ ಇದೆ. ದಯವಿಟ್ಟು ಎಲ್ಲ ಯಾಕೋ ಒಂದ್ ರೀತಿ ಮಾನಸಿಕವಾಗಿ ಮಾನಸಿಕ ನಾನು ಧೈರ್ಯವಾಗಿದ್ದೀನಿ. ಆದ್ರೆ ಒಂದು ಆಗದೆ ಆದ್ರೆ ಒಂದು ಹಣೆ ಬರ ಗೊತ್ತಾಯ್ತಾ. ಈಗ ಹೇಳ್ತಾರೆ ಯಾರು ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದ್ರೆ ಅದ್ರ ಒಂದು ದೊಡ್ಡ ಕಥೆ ಇದೆ, ಇನ್ನೊಂದಿನ ಹೇಳ್ತೀನಿ.